ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅನ್ನ ಹಾಕಿದ ಮನೆಗೆ ಕನ್ನ, ವಾಚ್ಮನ್ ಸೇರಿ ಇಬ್ಬರು ಮನೆ ಕಳ್ಳರು ಬಂಧನ, ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ವಶ. ಯುವತಿಯ ಮೇಲಿನ ದಾಳಿ ಪ್ರಕರಣದಲ್ಲಿ ಆರೋಪಿಗಳ ಬಂಧನಕ್ಕೆ ಒತ್ತಾಯ, ನ್ಯಾಯಾಂಗ ತನಿಖೆಗೆ ಆಗ್ರಹ. ವಕೀಲರ ಯೋಗಕ್ಷೇಮ ಮತ್ತು ಸೇವೆಗಾಗಿ ನನಗೆ ಮತದಾನ ಮಾಡಿ ಎಂದ ನಾರಾಯಣ ಸ್ವಾಮೀಜಿ. ಶ್ರೀ ಮಾತಾ ಮಾಣಿಕೇಶ್ವರಿ ಮಠದಲ್ಲಿ ಫೆಬ್ರವರಿ 15ರಿಂದ 3 ದಿನಗಳ ಧಾರ್ಮಿಕ ಮಹೋತ್ಸವ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ನಡೆದಿದ್ದ 2 ಪ್ರತ್ಯೇಕ ಮನೆ ಕಳ್ಳತನ ಪ್ರಕರಣಗಳನ್ನು ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಭೇದಿಸಿ ವಾಚ್ಮನ್ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣವನ್ನು ಜಪ್ತಿ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. ಜೆಡಿಎ ಕಾಲೋನಿನಲ್ಲಿ ಸಂಜಯ್ ಸಿಂಗ್ ಅವರ ಮನೆಯಲ್ಲಿ ಕಾವಲುಗಾರನಾಗಿದ್ದ ಹುಮ್ನಾಬಾದ್ ತಾಲೂಕಿನ ಸದ್ಲಾಪುರ್ ನಿವಾಸಿ ಬಸವರಾಜ್ ತಂದೆ ಈರಪ್ಪ ಬಿರಾದಾರ್ ಕೆಲಸ ಬಿಟ್ಟು ಹೋಗುವ ವೇಳೆ ಮನೆಯಲ್ಲಿದ್ದ ಚಿನ್ನಾಭರಣ, ಚಿನ್ನದ ಕಿರೀಟ ಹಾಗೂ ನಗದು ಹಣ ಕಳವು ಮಾಡಿದ್ದಾನೆ. ಪ್ರಕರಣ ದಾಖಲಾದ 24 ಗಂಟೆಗಳೊಳಗೆ ಆರೋಪಿಯನ್ನು ಬಂಧಿಸಿ ಕರಗಿಸಲಾದ ಚಿನ್ನಾಭರಣ ಸೇರಿ ಸುಮಾರು 8 ಲಕ್ಷ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಸಾಲ ತೀರಿಸಲು ಈ ಕೃತ್ಯ ಎಸಗಿರುವುದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದೇ ವೇಳೆ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ನಡೆದ ಮತ್ತೊಂದು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದ ಪಂಚಶೀಲ ನಗರ ನಿವಾಸಿ ರಾಹುಲ್ ಸಿಂಗ್ ಬಂಧಿಸಲ್ಪಟ್ಟಿದ್ದಾನೆ. ಡಿಸಿಪಿ ಪ್ರವೀಣ್ ನಾಯಕ್, ಎಸಿಪಿ ಶರಣ್ ಬಸಪ್ಪ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಪಿಐ ಗುರುಲಿಂಗಗೌಡ ಪಾಟೀಲ್ ನೇತೃತ್ವದಲ್ಲಿ ತಂಡವು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸುಮಾರು 16,22,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು. ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ 27, 2025 PNT ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು PWD ಎಂಪ್ಲಾಯಿಯವರ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ, ಹಗಲು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 170 ಗ್ರಾಮ್ ಅಷ್ಟು ಗೋಲ್ಡು ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರೋ ಬಗ್ಗೆ ದೂರ ನೀಡಿರ್ತಾರೆ. ಒಬ್ಬ 19 ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಟೇಷನ್ ಬಜಾರ್ ವ್ಯಾಪ್ತಿಯೇ ಪಂಚಶೀಲ್ ನಗರದ ಒಬ್ಬನು ಆರೋಪಿ ಇದ್ದಾನೆ, ರಾಹುಲ್ ಸಿಂಗ್ ಅಂತ. ಅವನ ಕುಡಿತದ ಮತ್ತು ಅವನಿಗೇನು ಗ್ಯಾಮ್ಲಿಂಗ್ದೊಂದು ಚಟ ಇದೆ, ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ. ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಲಾಕ್ಡ್ ಹೌಸ್ ನೋಡ್ತಾನೆ. ಆ ಲಾಕ್ಡ್ ಹೌಸ್ ನೋಡಿ ಅಪರಾಧ ಮಾಡ್ತಾನೆ. ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ 8,22,000 ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಒಂದು ಸರ್ವೆಂಟ್ ಥೆಫ್ಟ್ ಅಥವಾ ವಾಚ್ಮೆನ್ನಿಂದ ಮನೆಗಳ್ಳತನ ಮಾಡಿರುವಂಥದ್ದು. ಅದರಲ್ಲಿ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ, ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಯಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಅವೆಲ್ಲ ಗಮನಿಸಿಕೊಂಡು ಅವರು ಊರಲ್ಲಿ ಇರಲಾರ್ದ ಸಮಯದಲ್ಲಿ ಅರೌಂಡ್ 50 ಗ್ರಾಮ್ನ 5 ತೊಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ.
ಅದನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ದೂರು ನೀಡಿದ ವಿತಿನ್ 24 hours ಆರೋಪಿಯನ್ನು ಬಂಧಿಸ್ತಾರೆ. ಅದು ಯಾವಾಗ ಕಳ್ಳತನ ಮಾಡಿರ್ತಾನೆ ಆವಾಗಲಿಂದ ಅವನು ತಲೆಮರೆಸ್ಕೊಂಡು ಹೋಗಿರ್ತಾನೆ. ಆಮೇಲೆ ಕೆಲವು ದಿನಗಳ ನಂತರ ದೂರು ನೀಡಿದ್ದು ವಿತಿನ್ 24 hours ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಏನು 5 ತೊಲಿ ಗೋಲ್ಡ್ ಒಂದು ಕಿರೀಟ ಇತ್ತು, ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದ, ಇವನಿಗೆ ಪರಿಚಯ ಇರೋನ ಹತ್ರ ಅದನ್ನು ವಿಲೇವಾರಿ ಮಾಡಿರ್ತಾನೆ. ವಿಲೇವಾರಿ ಮಾಡಬೇಕಾದ್ರೆ ಒಂಥರ ಪ್ಲೆಡ್ಜ್ ಮಾಡಿರ್ತಾನೆ, ಏನಂತ, ಮನೆಯಲ್ಲಿ ಯಾರಿಗೊಬ್ಬರಿಗೆ ಹೆಲ್ತ್ ಸಮಸ್ಯೆ ಇದೆ, ಹಾಗಾಗಿ ಇದು ಇಟ್ಕೊಂಡು ನನಗೆ ಅರೌಂಡ್ 4.5 ಲಕ್ಷದಷ್ಟು ದುಡ್ಡು ಬೇಕಾಗಿದೆ ಹಾಸ್ಪಿಟಲಿಗೆ ಅಂತ ಹೇಳಿ 4.5 ಲಕ್ಷಕ್ಕೆ ಅದು 50 ಗ್ರಾಮ್ ಚಿನ್ನದ ಏನು ಕಿರೀಟ ಇದೆ ಒಬ್ಬರಿಗೆ ಪ್ಲೆಡ್ಜ್ ಮಾಡಿರ್ತಾನೆ. ಯಾವಾಗ ಅವನು ದುಡ್ಡು ಕೊಡಲ್ಲ ಅವನು ಅದನ್ನು ಮೆಲ್ಟ್ ಮಾಡಿ ಒಂಥರ ಬ್ರೇಸ್ಲೆಟ್ ಮಾಡಿದ್ದಾನೆ. ನೆಕ್ಸ್ಟ್ ಉಳಿದಿದ್ದ ಅಮೌಂಟನ್ನು ಏನಿದೆ ಅವನ ಹತ್ರ ನಿಯರ್ಲಿ 1,60,000 ಕ್ಯಾಶ್ ಕೂಡ ರಿಕವರಿ ಆಗಿದೆ. ಇದರಲ್ಲಿ ಇಂಟ್ಯಾಕ್ಟಾಗಿ ಏನು 40 ಗ್ರಾಮ್ ಗೋಲ್ಡು ಪ್ಲಸ್ ಚಿನ್ನದ ಗಟ್ಟಿ ಬಂಗಾರದ ಒಂದು ಬ್ರೇಸ್ಲೆಟ್, ಅದ್ರ ಜೊತೆಗೆ ಅವನೇನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ 1,60,000 ರೂಪಾಯಿ ಕ್ಯಾಶನ್ನು ಕೂಡ ರಿಕವರಿ ಆಗಿದೆ. ಇವನು ಯಾಕೆ ಅಪರಾಧ ಮಾಡ್ದ ಅಂತಂದರೆ, ಇವನಿಗೆ ಸಾಲ ಆಗಿರುತ್ತೆ, ಆ ಸಾಲ ತೀರಿಸಲಿಕ್ಕೋಸ್ಕರ ಇವನು ಯಾವಾಗ ಮನೆಯಲ್ಲಿರಲ್ಲ ಅವ್ರು ಎಲ್ಲಿ ಕೀ ಬಿಟ್ಟಿರ್ತಾರಂತ ನೋಡಿರ್ತಾನೆ. ಆ ಅಪರಾಧವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ. ಬಾಪುನಗರ ಬಡಾವಣೆಯ ಪರಿಶಿಷ್ಟ ಜಾತಿಯ ವಿಧವಾ ಯುವತಿಯ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಗೆ ಅತ್ಯಾಚಾರ ಪ್ರಯತ್ನ ಹಾಗೂ ಅಟ್ರಾಸಿಟಿ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಆರೋಪಿಗಳನ್ನು ತಕ್ಷಣ ಬಂಧಿಸಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದು ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ತಿಳಿಸಿದ್ದಾರೆ. ಫೆಬ್ರವರಿ 7ರಂದು ಬೆಳಗ್ಗೆ 5:30 ಸುಮಾರಿಗೆ ಹೊಟ್ಟೆಪಾಡಿಗಾಗಿ ಚಿಂದಿ ಪ್ಲಾಸ್ಟಿಕ್ ಆಯಲು ಹೋಗಿದ್ದ ಯುವತಿಯನ್ನು ಕೆಲವರು ಬೆನ್ನಟ್ಟಿ ಹಲ್ಲೆ ನಡೆಸಿ ಎಳೆದಾಡಿ ಕಾರಿನಲ್ಲಿ ಕೂರಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಯುವತಿ ಕಿರುಚಾಡಿದಾಗ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಪರಿಣಾಮ ಆಕೆಯ ಕೈಗಳಿಗೆ ಗಂಭೀರ ಗಾಯಗಳಾಗಿವೆ. ಸುತ್ತಮುತ್ತಲಿನ ಜನರು ಧಾವಿಸಿದ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿ ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದ್ದರೂ ಇದುವರೆಗೆ ಯಾವುದೇ ಆರೋಪಿಯನ್ನು ಬಂಧಿಸಿಲ್ಲ ಎಂದು ಆರೋಪಿಸಲಾಗಿದೆ. ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರೂ ಕೆಳ ಹಂತದ ಕೆಲ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಪರವಾಗಿ ನಡೆದಾಡಿಕೊಂಡಿದ್ದಾರೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಪರಿಶಿಷ್ಟ ಜಾತಿಯ ವಿಧವಾ ಯುವತಿಯ ಮೇಲಿನ ಗಂಭೀರ ದಾಳಿ ಪ್ರಕರಣದಲ್ಲೂ ಪೊಲೀಸರು ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದು ಅವರು ತಿಳಿಸಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸದಿದ್ದಲ್ಲಿ 2-3 ದಿನಗಳಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಎದುರು ಸಾವಿರಾರು ಜನರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಅಂಬರಾಯ್ ಅಷ್ಟಗಿ, ಗಿರೀಶ್ ಭಜಂತ್ರಿ, ಶ್ರೀಧರ್ ಉಪಾಧ್ಯಾಯ್ ಮತ್ತು ಶಶಿಧರ್ ಸೂಗೂರ್ ಸೇರಿ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇವತ್ತಿನ ದಿವಸ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ತಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುತ್ತಾ ಏನು ಕ್ರೈಮ್ಸ್ಗಳು ಆಗ್ತಾವ ಆ ಕ್ರೈಮ್ಸ್ಗಳಿಗೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಜವಾಗ್ಲೂ ಸಂತ್ರಸ್ತರಿಗೆ, ಶೋಷಣೆ ಆದವರಿಗೆ ಇವತ್ತಿನ ದಿವಸ ತ್ವರಿತವಾಗಿ ನ್ಯಾಯ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಉದಾಹರಣೆಗೆ ನಿಮಗೆ ಹೇಳಬೇಕಪ್ಪ ಅಂದ್ರೆ, ಮೊನ್ನೆ ದುತ್ತೂರ್ಗಾಂವದಲ್ಲಿ ಹನುಮಂತ ಅನ್ನುವಂಥ ಹುಡುಗ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕವಾಗಿ ಇವತ್ತಿನ ದಿವಸ ಹಲ್ಲೆ ಆಯಿತು. ಮತ್ತು ಮೊನ್ನೆ ಸೋಮನಾಥ್ ಹಳ್ಳಿಯಲ್ಲಿ ಕೂಡ ಆ ಟಿಪ್ಪರ್ನ ಎದುರಾಯಿಸಿರು. ಈ ರೀತಿಯಾಗಿ ಹಲವಾರು ಪ್ರಕರಣಗಳು ಇವತ್ತು ಆಗ್ತವೆ. ನಮ್ಮ ಅಲೆಮಾರಿ ಸಮಾಜದ ಒಬ್ಬ ಯುವತಿ ತಮ್ಮ ಏನು ದಿನನಿತ್ಯದ ಕಾಯಕದಂತೆ ಅವಳು ಈ ಒಂದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳು ಯಾರು ಬಿಸಾಕಿರ್ತಾವೆ ಅವು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವಳಿಗೆ ಕೆಲವು ಕಿಡಿಗೇಡಿಗಳು 5-6 ಜನ ಸೇರಿಕೊಂಡು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಮತ್ತು ಅವಳಿಗೆ ಎಳೆದಾಡಿ ಜೀಪ್ನ ಹಾಕ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಮತ್ತು
ಜಾತಿ ನಿಂದನೆ ಮಾಡೋರ ಜೊತೆಗೆ ಇವತ್ತು ಅವರು ಮಾಡಿದಂಥ ಭಯಾನಕವಾದಂಥ ಹಲ್ಲೆಯಿಂದ ಕೈಗಳು ಮುರಿದು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ನಾವು ಇಮಿಡಿಯೇಟ್ ಕಮಿಷನರ್ಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ನಾನು ಮೆಸೇಜ್ ಮಾಡಿದೆ, ಈ ರೀತಿ 6 ಜನ ಬಂದು ಅವ್ರಿಗೆ ಈ ರೀತಿ ಮಾಡ್ಯಾರ ಅಂತೇಳಿ ಹೇಳಿದಾಗ ಕೂಡಲೇ ನಮ್ಮ ಕಮಿಷನರು ಬಂದರು, ಸಮಾಜ ಕಲ್ಯಾಣ ಇಲಾಖೆಯವರು ಬಂದರು, ಹೇಳಿ ಇಲ್ಲ ಇದು ತನಿಖೆ ಮಾಡೋಣ ಅಂತ ಒಂದು ವಿಶ್ವಾಸ ಕೊಟ್ಟ ನಂತರ ನಾವು ಸುಮ್ಮನೆ ಕೂತೀವಿ. 5 ಗಂಟೆಗೆ ಅವರು ಏನು ಆ ಅಮ್ಮ ಒಂದು ಅರ್ಜಿ ಕೊಡ್ತಾರೆ. 5 ಗಂಟೆಗೆ ಅರ್ಜಿ ಕೊಟ್ಟರೆ ಇವರು ಸುಮಾರು 10-11 ಗಂಟೆ ಆಗ್ಯದ, ಅಲ್ಲಿವರೆಗೂ ಕೂಡ FIR ಮಾಡ್ಕೊಂಡು ತಯಾರಿಲ್ಲ ಪೊಲೀಸರು. ಕೇಳಿದ್ರೆ ಅದು ವಿಷಯ ಗೊತ್ತಿಲ್ಲ ರೀ ನಿಮ್ಗೆ, ಅದು ಯಾರಾದರೂ ಇವತ್ತು ಇದಕ್ಕೆ ಬಂದು ಕಳ್ತನ ಮಾಡಕ್ಕೆ ಬಂದ್ರೆ ಸುಮ್ಮ ಕೊಡ್ತಾರೇನ್ರಿ, ಹೊಡೆಯಲೇನ್ರಿ, ಮಾಡಲೇನ್ರಿ ಅಂತ ನಮ್ಮ ಪರವಾಗಿ ನಮಗೆ ಆವಾಜ್ ಹಾಕೋದು ಅಂದ್ರೆ ಎಷ್ಟು ನೆಗ್ಲಿಜೆನ್ಸಿ. ಅದಕ್ಕೆ ಇದು ನಾವು ಬಲವಾಗಿ ಖಂಡಿಸ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಈಗ ನೋಡ್ರಿ, ಆ ದವಾಖಾನೆಗಳ ಆಕೆ ಬೆನ್ನು ನೋವದ, ಈಗ ಹಾಸ್ಪಿಟ್ಲದಾಗ ಜಲ್ದಿ ಡಿಸ್ಚಾರ್ಜ್ ಮಾಡ್ಕೊಂಡು ಅಂದ್ರೆ ಪ್ರೆಸರ್. ಇದ್ರ ಹಿಂದೆ ಯಾರನ್ನ ತಿಳಿಬೇಕು. ಅದಕ್ಕೆ ನಮ್ಮ ಬೇಡಿಕೆ ಇಷ್ಟೇ, ಏನು ಆರೋಪಿಗಳು ಕೂಡಲೇ ಬಂಧಿಸಬೇಕು, ಇದನ್ನು ಏನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಮತ್ತು ಆ ತಾಯಿಗೆ ಇವತ್ತಿನ ದಿವಸ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ರಕ್ಷಣೆಯನ್ನು ಸಿಗಬೇಕು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ನಾರಾಯಣ ಸ್ವಾಮೀಜಿ ಅವರು ಇಂದು ಕಲಬುರಗಿ ಹೈಕೋರ್ಟ್ ಹಾಗೂ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಿಗೆ ಭಿತ್ತಿ ಪತ್ರಗಳನ್ನು ನೀಡಿ ವಕೀಲರ ಸೇವೆಗೆ ಅವಕಾಶ ಮಾಡಿಕೊಡಿ ಎಂದು ಚುನಾವಣಾ ಪ್ರಚಾರ ಮಾಡಿ ಮತದಾನ ಮಾಡುವಂತೆ ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ನಾರಾಯಣ ಸ್ವಾಮಿ ಅವರು ಇಂದು ಕಲಬುರಗಿ ಹೈಕೋರ್ಟ್ ಹಾಗೂ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಿಗೆ ಭಿತ್ತಿ ಪತ್ರ ನೀಡಿ ಪ್ರಚಾರ ಮಾಡಿದ ನಾರಾಯಣ ಸ್ವಾಮಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು, ನಾನು ಯಾವುದೇ ರಾಜಕೀಯ ಪಕ್ಷ ಅಥವಾ ಗುಂಪಿಗೆ ಸೇರಿದವರಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ವಕೀಲರ ಯೋಗಕ್ಷೇಮ ಮತ್ತು ಸೇವೆಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವುದಾಗಿ ತಿಳಿಸಿದರು. ವಕೀಲರ ಮೇಲೆ ಅಟ್ರಾಸಿಟಿ ಪ್ರಕರಣಗಳು ದಾಖಲಾಗಿದ್ದಾಗ ಅಥವಾ ಅನ್ಯಾಯವಾದಾಗ ಸದಾ ಧ್ವನಿ ಎತ್ತಿ ಹೋರಾಟ ನಡೆಸಿರುವುದಾಗಿ ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ಯುವ ವಕೀಲರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈಗಾಗಲೇ 16 ಜಿಲ್ಲೆಗಳನ್ನು ಸುತ್ತಿ ವಕೀಲರ ಸಮಸ್ಯೆಗಳು ಅರಿವು ಮಾಡಿಕೊಂಡಿದ್ದೇನೆ. ಕೆಲ ಹಿರಿಯ ವಕೀಲರು ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು. ವಕೀಲರಿಗಾಗಿ ಆರೋಗ್ಯ ವಿಮೆ ಸೇರಿದಂತೆ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ನಾನು ರಾಜಕಾರಣಿಯಲ್ಲ, ಭ್ರಷ್ಟ ರಾಜಕಾರಣಿಗಳನ್ನು ತಮ್ಮ ಕ್ಷೇತ್ರಗಳನ್ನು ಕಬಳಿಸಿ ಜನರನ್ನು ಕತ್ತಲಲ್ಲಿ ಇಟ್ಟಿದ್ದಾರೆ. ಭ್ರಷ್ಟಾಚಾರ ತಡೆಗಟ್ಟುವುದಲ್ಲಿ ವಕೀಲರ ಪಾತ್ರ ಮಹತ್ವದ್ದು. ಸ್ವಾತಂತ್ರ್ಯ ಹೋರಾಟದಲ್ಲೂ ವಕೀಲರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು. ಈ ಹಿಂದೆ ಬೆಂಗಳೂರಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಅವರು, ವಕೀಲರು ರಾಜಕೀಯದತ್ತ ಮುಖ ಮಾಡದ ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ವಕೀಲರ ರಕ್ಷಣೆಗಾಗಿ ಹೆಚ್ಚಿನ ಕಾನೂನು ರೂಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ವಕೀಲರ ಸೇವೆ ಮಾಡಲು ಅವಕಾಶ ನೀಡುವಂತೆ ಮತದಾರರಿಗೆ ಮನವಿ ಮಾಡಿದರು. ನಾನಿವತ್ತು ಈ ಒಂದು ಅಸೋಸಿಯೇಷನ್ ಬಂದಿರತಕ್ಕಂಥದ್ದು ನನ್ನ ಚುನಾವಣೆ ಕರ್ನಾಟಕ ವಕೀಲರ ಪರಿಷತ್ತಿನ ಚುನಾವಣೆಗೋಸ್ಕರ ಬಂದಿದ್ದೀನಿ. ನಾನು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಇಲ್ಲಿನ ವಕೀಲರಿಗೆ ಮತ್ತು ರಾಜ್ಯದ ವಕೀಲರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಜಕಾರಣಿ ಅಲ್ಲ. ನಾನು ಯಾವುದೇ ಪಕ್ಷದ ಅಜೆಂಡಾ ಇಟ್ಕೊಂಡು ಯಾವುದೇ ಪಕ್ಷದ ಬ್ಯಾನರ್ ಅಡಿಯಲ್ಲಿ ನಾನು ಬಂದು ಈ ಚುನಾವಣೆಗೆ ಬಂದಿಲ್ಲ. ನನಗೆ ಇರೋದು ಒಂದೇ ಅಜೆಂಡಾ, ವಕೀಲರ ಒಂದು ಯೋಗಕ್ಷೇಮ, ವಕೀಲರ ಒಂದು ಸೇವೆ ಮಾಡಬೇಕು. ಆ್ಯಂಡ್ ಐ ಆಮ್ ಪ್ರಾಕ್ಟೀಸಿಂಗ್ ಲಾಯರ್. ನಾನು ಯಾವುದೇ ಒಂದು ರಾಜಕಾರಣಿಯ ಒಬ್ಬ ರಾಜಕಾರಣಿಯ ಒಂದು ಫಂಡ್ ತಗೊಂಡು ಮತ್ತೊಂದು ಬಂದಿಲ್ಲ. ನನಗಿರೋದು ಒಂದೇ ವಕೀಲರ ಶಕ್ತಿ ಇದೆಯಾ. ಐ ಆಮ್ ದ ಅಡ್ವೊಕೇಟ್ಸ್ ಫ್ಯಾಮಿಲಿ ಮೆಂಬರ್. ನಾನು ಅಡ್ವೊಕೇಟ್ಸ್ ವಕೀಲರೇ ನನ್ನ ಕುಟುಂಬ, ಅವರೇ ನನ್ನ ಶಕ್ತಿ ಅಂದ್ಕೊಂಡು ಇವತ್ತಿನವರೆಗೂ ಹೋರಾಟ ಮಾಡ್ಕೊಂಡು ಬಂದಿರೋನು. ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿರ್ಬೋದು, ಮಹಿಳಾ ರಿಸರ್ವೇಷನ್ಸಲ್ಲಿರ್ಬೋದು, ಅಥವಾ ನಾನು ವಕೀಲರುಗಳ ಮೇಲೆ ಎಷ್ಟೋ ಒಂದು ಅಟ್ರಾಸಿಟೀಸ್ ಆದಂಥ ಸಂದರ್ಭದಲ್ಲಿ, ಅಂದರೆ ಪೊಲೀಸ್ನವರಿಂದ ದೌರ್ಜನ್ಯ ಆದಂಥ ಕೇಸ್ಗಳಲ್ಲಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲೂ ಸದಾ ಹೋರಾಟ ಮಾಡಿಕೊಂಡು ಮುಂಚೂಣಿಯಲ್ಲಿ ಇದ್ಕೊಂಡು ಯಾವುದೇ ಜಿಲ್ಲೆ ಯಾವುದೇ ಭಾಗ ಅಂತ ನೋಡಿದೆ ಪ್ರತಿಯೊಂದು ಕಡೆಯೂ ನಾನು ಹೋರಾಟ ಮಾಡ್ಕೊಂಡು ಸದಾ ಬಂದಿದ್ದೀನಿ. ಅದರಲ್ಲಿ ಇವತ್ತು ಮುಖ್ಯವಾಗಿ ಉತ್ತರ ಕರ್ನಾಟಕದ ಮಂದಿ ಇರ್ಬೋದು ಅಥವಾ ಯಾವುದೇ ಒಂದು ಜಿಲ್ಲೆಗಳಿರ್ಬೋದು, ಇವತ್ತು ಅದರಲ್ಲಿ ಮುಖ್ಯವಾಗಿ ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ ಭಾಳ ಕಷ್ಟ ಇದೆ. ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸು ಹೇಳ್ಕೊಳ್ಳೋಕೆ ಆಗದಿಲ್ದಿರುವಂಥ ನೋವಿದೆ ಅವರಲ್ಲಿ. ಇವತ್ತು ಬೀಂಗ್ ಎ ಯಂಗ್ಸ್ಟರ್ ನಾನು ಕೂಡ ಆಲ್ರೆಡಿ ಈಗ 16 ಜಿಲ್ಲೆ ನಾನು ಸುತ್ತಿ
ನಂಗೆ ಅರ್ಥ ಆಗಿರೋದೇನೆಂದರೆ ಯಂಗ್ಸ್ಟರ್ಸ್ ಬದುಕು ಅಡ್ವೊಕೇಟ್ಸ್ ಏನು ಅಷ್ಟು ಚೆನ್ನಾಗೇನು ಖಂಡಿತವಾಗಿಯೂ ಇಲ್ಲ. ನಮಗೆ ಹೊಟ್ಟೆಗೆ ಊಟ ಇಲ್ಲ ಅಂದರೂ ನಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು. ಅಂಥ ಸ್ಥಿತಿಯಲ್ಲಾದರೂ ಕಡೆ ಪಕ್ಷ ನಾವು ಗೌರವಿತವಾಗಿ ವಕೀಲರುಗಳು, ಅದೇ ಥರ ಸೀನಿಯರ್ಸ್ಗಳು ಕೂಡ ಎಲ್ಲೋ ಒಂದು ಕಡೆ ಅವರು ಸೀನಿಯರ್ಸ್ಗಳಾಗಿರ್ತಾರೆ, ಬಟ್ ಅವ್ರ ಪೇಯ್ನ ಹೇಳ್ಕೊಳಕ್ಕೆ ಆಗೋದಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಇವತ್ತಿರೋದು. ಸೊ ಮ್ಯಾಕ್ಸಿಮಮ್ ಅವ್ರಿಗೆ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಇನ್ನು ನನ್ನ ಯಂಗ್ಸ್ಟರ್ಸ್ಗಳಿಗೆ ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡೋದಕ್ಕಿರ್ಬೋದು, ಇಂಥ ಒಂದು ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಇಟ್ಕೊಂಡು ಒಂದು ಸ್ಪೋರ್ಟಿವ್ ಮೈಂಡಲ್ಲಿ ಏನೆಲ್ಲ ಮಾಡಬೇಕು ಅವ್ರಿಗೆ ಹೋರಾಟ, ಅವರುಗಳ ಪರವಾಗಿ ಸದಾ ಧ್ವನಿ ಎತ್ತೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆ್ಯಂಡ್ ಮೋರೋವರ್ ನಾನು ಗೆಲ್ಲೋದ್ರಿಂದ ಆಗೋ ಒಂದು ಏನಂದರೆ, ಮುಖ್ಯವಾಗಿ ನಮ್ಮಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ, ಅದು ಯಂಗ್ಸ್ಟರ್ಸ್ಗಳಿಗೋಸ್ಕರ. ಅಟ್ ದ ಸೇಮ್ ಟೈಮ್ ನಾನು ನಿಲ್ಲೋದ್ರಿಂದ ನೆಕ್ಸ್ಟ್ ಯುವಕರು ಎಲ್ಲರೂ ಕೂಡ ನಾವು ಕೂಡ ಬಾರ್ ಕೌನ್ಸಿಲ್ಗೆ ಹೋಗ್ಬೋದು, ನಾವು ಗೆಲ್ಬೋದು ಅನ್ನೋ ಹುಮ್ಮಸ್ಸು ಶಕ್ತಿ ಅವರಲ್ಲಿ ಬರುತ್ತೆ. ಇಲ್ಲಾಂದರೆ ಅವರು ಒಂದು ಊರಿಗೆ ಸೀಮಿತ ಆಗಿ, ಒಂದು ಜಿಲ್ಲೆಗೆ ಸೀಮಿತ ಆಗಿ ಹೋಗ್ತಾರೆ. ಆದರೆ ಒಂದು ರಾಜ್ಯ ಸುತ್ತಿ ನಾನು ಕೂಡ ಈ ಚುನಾವಣೆಗೆ ಬರ್ಬೋದು ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಮೂಡಬೇಕು ಅಂದರೆ ಅದು ನನ್ನ ಜಯದಿಂದ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ಬೀಂಗ್ ಯಂಗ್ಸ್ಟರ್ಸ್ ನಾವಿದಕ್ಕೆ ನಿಂತಿದ್ದೀನಿ. ಸೊ ಖಂಡಿತ ಗೆಲ್ತೀನಿ ಅನ್ನೋ ವಿಶ್ವಾಸನೂ ನನಗಿದೆ, ಯಾಕಂದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಯೂತ್ಸ್ಗೆ ನಾವು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮೇಯ್ನ್ ಏನು ಗೊತ್ತಾ, ಅಡ್ವೊಕೇಟ್ಸ್ಗಳು ಏನಾಗ್ತಾಯಿದೆ ಇವಾಗ ನೋಡಿ, 1,35,000 ಜನ ಅಡ್ವೊಕೇಟ್ಸ್ಗಳು ನಮ್ಮಲ್ಲಿ ಇವಾಗ ಇದ್ದಾರೆ. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟರೆ 2-2.5 ಲಕ್ಷ ಆಗುತ್ತೆ. ಮೊದಲು ನಮ್ಮ ಅಡ್ವೊಕೇಟ್ಸ್ ಏನು ಜಾಸ್ತಿ ಕಡಿಮೆ ಆಗಬೇಕು, ಯಾಕಂದರೆ ಈಗ ರಿಸಲ್ಟನ್ನು ಕಟ್ ಆಫ್ ಮಾಡಿಬಿಡಬೇಕು, ರ್ಯಾಂಕಿಂಗ್ ಆಧಾರದ ಮೇಲೆ ಬಿಡಬೇಕು. ಇಲ್ಲಾಂದರೆ ಭವಿಷ್ಯದಲ್ಲಿ ನಮಗೆ ಜನದಟ್ಟಣೆ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಹಾಗೆ ವಕೀಲರ ದಟ್ಟಣೆ ಜಾಸ್ತಿ ಆದರೆ ಕೇಸಸ್ಗಳು ಕಡಿಮೆ ಆಗುತ್ತೆ, ಕ್ವಾಲಿಟಿ ಇರೋದಿಲ್ಲ. ಆ್ಯಂಡ್ ಕ್ವಾಲಿಟಿ ಅಡ್ವೊಕೇಟ್ಸು ಹೊರಗಡೆ ಬರಬೇಕು. ಸೊ ಆ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಇದು ಮಾಡಬೇಕು. ಆಮೇಲೆ ಯಂಗ್ಸ್ಟರ್ಸ್ಗೆ ನಾನು ಹೇಳೋದೇನೆಂದರೆ, ಧೃತಿಗೆಡಬಾರ್ದು. ಖಂಡಿತ ಈ ಪ್ರೊಫೆಷನ್ ನಿಮ್ಮ ಕೈ ಬಿಡೋದಿಲ್ಲ. ವರ್ಕ್ ಕಡೆ ಡೋಂಟ್ ಗೋ ಬಿಹೈಂಡ್ ದ ಮನಿ, ಗೋ ಬಿಹೈಂಡ್ ದ ವರ್ಕ್. ದಟ್ ಈಸ್ ಮೈ ಪ್ರಿನ್ಸಿಪಲ್. ನನಗೆ ಬೆಸ್ಟ್ ಪ್ರಿಫರೆನ್ಸನ್ನು ನನಗೆ ಕೊಡಿ, ಸಾಧ್ಯವಾದರೆ ಫಸ್ಟ್ ಪ್ರಿಫರೆನ್ಷಿಯಲ್ ಕೊಡಿ ನಿಮಗೆ, ನನ್ನ ಬಗ್ಗೆ ತಿಳ್ಕೊಂಡು. ಇಲ್ಲಾಂದರೆ ಬೆಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಕೊಡಿ. ಸೊ ದಯವಿಟ್ಟು ನನಗೆ ನೀವು ಎಲೆಕ್ಟ್ ಮಾಡ್ತೀರಾ, ನನಗೆ ಒಂದು ಆಶೀರ್ವಾದ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕೆಂಪೇಗೌಡ, ಅವಿನಾಶ್ ರಾಜಶೇಖರ್, ಗುರು ಭಂಡಾರಿ, ಯಲ್ಲಾಲಿಂಗ್ ದೊರೆ ಸೇರಿದಂತೆ ಅನೇಕ ವಕೀಲರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಮಾತಾ ಮಾಣಿಕೇಶ್ವರಿ ಅವರ 6ನೇ ಅವತಾರೋತ್ಸವ ಜರುಗಲಿದೆ. ಮಾತಾ ಮಾಣಿಕೇಶ್ವರಿ ಟ್ರಸ್ಟಿ ಸಿದ್ದರಾಮಪ್ಪ ಸಣ್ಣೂರ್ ತಿಳಿಸಿದ್ದಾರೆ. ಫೆಬ್ರವರಿ 15ರಿಂದ 17ರವರೆಗೆ 3 ದಿನಗಳ ಧಾರ್ಮಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. 1947ರಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಪರಂಪರೆಯ ಉತ್ಸವದಲ್ಲಿ ವಿವಿಧ ಪೂಜಾ ಕಾರ್ಯಗಳು, ಧಾರ್ಮಿಕ ಸಭೆಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 15ರಂದು ಬೆಳಗ್ಗೆ 9 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ ಹಾಗೂ ಸಂಜೆ ವಿಶೇಷ ಪೂಜೆಗಳು ಜರುಗಲಿವೆ. ಫೆಬ್ರವರಿ 16ರಂದು ಬೆಳಗ್ಗೆ 7 ಗಂಟೆಗೆ ಮಹಾ ಅಭಿಷೇಕ ಹಾಗೂ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಇರಲಿದೆ. ಫೆಬ್ರವರಿ 17ರಂದು ಪಲ್ಲಕ್ಕಿ ಸೇವೆ ಬಳಿಕ ಸಮಾರೋಪ ಸಮಾರಂಭ ಹಾಗೂ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ನಂತರ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಮಾತಾ ಮಾಣಿಕೇಶ್ವರಿ ಅವರ 6ನೇ ಅವತಾರೋತ್ಸವ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಯೋಜಕರು ವಿನಂತಿಸಿದ್ದಾರೆ. 5/2/26ರಂದು ಪ್ರತಿ ವರ್ಷದಂತೆ ಶ್ರೀ ಮಾತಾ ಮಾಣಿಕೇಶ್ವರಿ ಮಾತಾಜಿಯವರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣದಿಂದ ಭಕ್ತರು ಆಗಮಿಸುತ್ತಿದ್ದು, ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಮಹಾದಾಸೋಹ ವ್ಯವಸ್ಥೆ ಮತ್ತು ಬಸ್ಸಿನ ಸೌಕರ್ಯ ಕೂಡ
ಒದಗಿಸಲಾಗಿದೆ ಮತ್ತು ಆ ದಿವಸ ಮಹಾಶಿವರಾತ್ರಿಯಂದು ರುದ್ರಾಭಿಷೇಕ, ಪಾದುಕ ಪೂಜೆ, ಮಾತಾಜಿಯವರ ಒಂದು ನಾಮಸ್ಮರಣೆಯನ್ನು ಹಮ್ಮಿಕೊಂಡು ಭಜನೆ ಕೀರ್ತನೆಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮರುದಿವಸ ಮಾತಾಜಿಯವರ ಮಹಾರಥೋತ್ಸವ ಕೂಡ ಜರುಗುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮೊದಲಿನಂತೆ ಆಗಮಿಸುತ್ತಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಯಾವುದಾದರೂ ಅನಾಹುತ ಆಗದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೆಚ್ಚಿನ ಬಂದೋಬಸ್ತ್ ಒದಗಿಸಬೇಕೆಂದು ನಾವು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.